ನಮಸ್ಕಾರ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ. ಪುರಾತನ ದೇವಾಲಯದಲ್ಲಿ ಸಹಜ ಬೆಂಕಿ ವೈಜ್ಞಾನಿಕ ಅಚ್ಚರಿಯಾದರೆ ಹಿಂದೂ ಮತ್ತು ಪಾರ್ಸಿಗಳು ಅಡ್ಡ ಬಿದ್ದು ಹಣೆಗಟ್ಟಿಕೊಳ್ಳುವ ಪವಿತ್ರ ಸ್ಥಳ ಇರೋದಲ್ಲಿ ಅಂತ ಗೊತ್ತಾದರೆ ಅಚ್ಚರಿ ಪಡ್ತೀರ ಕಣ್ರಿ. ಮಂದಿರ ಮುಸ್ಲಿಂ ಕಂಟ್ರಿಯಲ್ಲಿದೆ. ಹಾಗಂತ ಭಾರತವಲ್ಲದೆ ಕಾಂಬೋಡಿಯಾ, ಇಂಡೋನೇಷಿಯಾ, ಶ್ರೀಲಂಕಾ, ಥೈಲ್ಯಾಂಡ್, ಮಲೇಷಿಯಾ, ಮಯನ್ಮಾರ್, ಚೀನಾ, ನೇಪಾಳ, ಇಂಗ್ಲೆಂಡ್, ಪಾಕಿಸ್ತಾನ, ಬಾಂಗ್ಲಾ, ಯುನೈಟೆಡ್ ಸ್ಟೇಟ್, ಟೆಕ್ಸಾನ್ ದೇಶದಲ್ಲಿ ಹಿಂದೂ ಮಂದಿರ ಇದೆ. ದೇವಸ್ಥಾನ ಭಾರತಕ್ಕೆ ಮಾತ್ರ ಸೀಮಿತವಲ್ಲ, ಸನಾತನ ಭಾರತಕ್ಕಷ್ಟೇ ಸೀಮಿತವಾಗಿರದೆ ವಿಶ್ವಮಾನ್ಯ ಎನ್ನುವುದಕ್ಕೆ ಈ ದೇವಸ್ಥಾನಗಳು ಸಾಕ್ಷಿಯಾಗಲ್ವ? ಆದರೆ ನಾವು ಆರ್ಯ ದ್ರಾವಿಡ, ಆ ಜಾತಿ ಈ ಜಾತಿ ಜಗಳ, ರಾಜಕೀಯ ಚರ್ಚೆಯೂ ಆಗುತ್ತೆ. ವಿದೇಶದಲ್ಲಿ ಹಿಂದೂ ಮಂದಿರಗಳಿದ್ದರೆ ಹಿಂದೂಸ್ತಾನದಲ್ಲಿ ಹಿಂದೂಗಳಿಗೆ ಹಬ್ಬ ಹರಿದಿನ ಆಚರಣೆಯೂ ಕಷ್ಟ. ಗಣಪತಿ ಮೆರವಣಿಗೆ ಮೇಲೆ ಕಲ್ಲು ಬೀಳುತ್ತೆ, ದುರ್ಗಾ ಪೂಜೆ ಪೆಂಡಾಲು ಕಿತ್ತು ಬಿಸಾಕ್ತಾರೆ. ಪೂಜಿಸುವ ಗೋವು ಆಹಾರ ಪದ್ಧತಿ, ಈ ಎಲ್ಲ ಅಪಸವ್ಯಗಳಿಗೆ ಕುಮ್ಮಕ್ಕು ಕೊಡೋದಕ್ಕೆ ಅಂತಲೇ ಪಕ್ಷಗಳು ತುದಿಗಾಲ ಮೇಲೆ ಕಾಂಪಿಟೇಷನ್ ನಿಂತಿದ್ದಾವೆ. ಬೆಂಕಿ ಉಗುಳುವ ದೇವಾಲಯ ಎಲ್ಲಿದೆ? ಅದರ ವಿಶೇಷ ಏನು? ಸ್ವಾಭಾವಿಕ ಬೆಂಕಿ ಹತ್ತಿಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಸಹಜ ಅನಿಲ ಹೊರಬರುತ್ತಾ? ಹಗಲಿರುಳು ಎನ್ನದೆ ಬೆಂಕಿ ಉರಿಯುತ್ತಾ? ಅಗ್ನಿಯ ಮನೆ ಅಂತ ಕರೆಯೋದಕ್ಕೆ ಕಾರಣ ಏನು? ತೋರಿಸುವ ಪ್ರಯತ್ನ ಇಲ್ಲಿದೆ. ವಿಡಿಯೋ ಮಿಸ್ ಮಾಡದೆ ಪೂರ್ತಿ ನೋಡಿ. ಅಜರ್ಬೈಜಾನ್ ಹೇಳಿ ಕೇಳಿ ಮುಸ್ಲಿಂ ಕಂಟ್ರಿ. ವಿಶೇಷ ಏನು ಅಂದರೆ ಹಿಂದೂ ದೇವಾಲಯ ಶತಮಾನಗಳಿಂದ ಹಾಗೆಯೇ ಇದೆ ರೀ. ಪಾಪಿ ಪಾಕಿಸ್ತಾನ, ದ್ರೋಹಿ ಬಾಂಗ್ಲಾದಂತೆ ಹಾಳುಗೆಡುವಿಲ್ಲ. ಮತ್ತೊಂದು ಅಚ್ಚರಿಯೂ ಉಂಟು ಮಾರ್ರೆ, ದೇವಸ್ಥಾನ ಪ್ರದೇಶ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ಪಟ್ಟಿ ಸೇರಿದೆ. ಅಜರ್ಬೈಜಾನ್ ದೇಶಕ್ಕೆ ಇರುವ ಹೆಚ್ಚಿನ ಪ್ರವಾಸಿಗರು ಭೇಟಿ ನೀಡುತ್ತಾರೆ. ದೇವಾಲಯಕ್ಕೆ ಅತೇಶ್ಕ ಹೆಸರು, ಅಗ್ನಿ ದೇವಾಲಯ ಅಂತಲೂ ಕರೀತಾರೆ. ಕೇವಲ ಹಿಂದೂ, ಸಿಖ್ಖರು, ಜೊರಾಸ್ಟ್ರಿಯನ್, ಪಾರ್ಸಿಗಳು ಪೂಜಿಸುತ್ತಿದ್ದ ಕಾಲವೊಂದಿತ್ತು. ದೇವಾಲಯ ಪ್ರಾಂಗಣದಲ್ಲಿ ಗಣೇಶ ಇದ್ದಾನೆ, ನಟರಾಜನ ವಿಗ್ರಹವೂ ಇದೆ. ಹಾಗೆ 14 ದೇವನಗರಿ, 2 ಪಂಜಾಬಿ ಮತ್ತು 1 ಪರ್ಷಿಯನ್ ಶಿಲಾ ಶಾಸನ ಇದೆ. ಒಂದು ಶಾಸನದ ಮೊದಲ ಸಾಲು ಶ್ರೀ ಗಣೇಶಾಯ ನಮಃ ಸ್ತೋತ್ರದಿಂದ ಆರಂಭವಾದರೆ, ಇನ್ನೊಂದು ಶಾಸನ ಸಂಸ್ಕೃತದಲ್ಲಿ ಭಗವಾನ್ ಶಿವನ ಕುರಿತು ಸಾಲುಗಳಿವೆ. ಮತ್ತೊಂದು ಶಾಸನ ಜ್ವಾಲಾದೇವಿಗೆ ಸಂಬಂಧಿಸಿದೆ. ದೇವಾಲಯ ಇರುವ ಸಪ್ತರಂಧ್ರದಲ್ಲಿ ಸತತ ಬೆಂಕಿ ಉರಿಯುತ್ತಲ್ಲ, ಹಾಗಾಗಿ ಬೆಂಕಿ ಉಗುಳುವ ದೇವಸ್ಥಾನ. ಜೊರಾಸ್ಟ್ರಿಯನ್, ಪಾರ್ಸಿ ಮತ್ತು ಹಿಂದೂಗಳು ಶತಮಾನಗಳಿಂದ ಪೂಜಿಸಿಕೊಂಡು ಬಂದಿದ್ದಾರೆ. ಬೆಂಕಿ ಉಗುಳುವ ಈ ರಂಧ್ರಗಳಿರುವ ಜಾಗ ಇಲ್ಲಿನ ಭಾಷೆಯಲ್ಲಿ ಬಾಕು ಅತೇಶ್ಕ. ಪರ್ಷಿಯನ್ ಭಾಷೆಯಲ್ಲಿ ಅತೇಶ್ಕ ಎಂದರೆ ಬೆಂಕಿ ಮತ್ತು ಗಾಹ್ ಎಂದರೆ ಹಾಸಿಗೆ ಎಂದರ್ಥ. ಅತೇಶ್ಕ ಒಂದು ಕಾಲದಲ್ಲಿ ನೈಸರ್ಗಿಕ ಅನಿಲ ಸಂಪದ್ಭರಿತ ಜಾಗ ಕಣ್ರಿ. ರಂಧ್ರದಲ್ಲಿ ಉರಿಯುವ ಬೆಂಕಿಗೆ ನೈಸರ್ಗಿಕ ಅನಿಲ ಕಾರಣ ಎನ್ನಲಾಗುತ್ತೆ. ದೇವಾಲಯ ಇರುವ ಪಟ್ಟಣದ ಹೆಸರು ಸುರಖಾನಿ. ದೇವಸ್ಥಾನ 2ನೇ ಶತಮಾನದಲ್ಲಿ ಪರ್ಷಿಯನ್ ದೊರೆಗಳ ಕಾಲಮಾನದಲ್ಲಿ ನಿರ್ಮಿಸಬಹುದು ಎಂದು ಹೇಳಲಾಗಿದೆ. ದಕ್ಷಿಣ ಏಷ್ಯಾದ ಹಿಂದೂ ವ್ಯಾಪಾರಿಗಳು ಜ್ವಾಲಾದೇವಿ ಸ್ಥಾಪಿಸಿದಿರ ಗೊತ್ತಿಲ್ಲ ಕಣ್ರಿ. ಇಸ್ಲಾಂ 7ನೇ ಶತಮಾನದಲ್ಲಿ ಈ ಸ್ಥಳಕ್ಕೆ ಕಾಲಿಟ್ಟು. ಅವರು ಕಾಲಿಟ್ಟು ಯಾವ ದೇಶ ನೆಮ್ಮದಿಯಾಗಿದೆ ಹೇಳ್ರಿ? ಪಾರ್ಸಿಗಳ ಪ್ರಾಬಲ್ಯ ಇಸ್ತಿ ಧರ್ಮ ಆಗಮನ ನಂತರ ಕುಗ್ಗಿದರು. 10ನೇ ಶತಮಾನ ತನಕ ಇದ್ದರು ಎನ್ನಲಾಗುತ್ತೆ. ಮುಸ್ಲಿಮರ ಪ್ರಾಬಲ್ಯ ಹೆಚ್ಚಿದಂತೆ ಅಳಿದುಳಿದ ಜೊರಾಸ್ಟ್ರಿಯನ್ ಪಾರ್ಸಿಗಳು ಭಾರತಕ್ಕೆ ವಲಸೆ ಬಂದರು. ಆದರೆ ಪಾರ್ಸಿಗಳು ಮರಳಿ ಹೋದ ದಾಖಲೆಗಳು ಇಲ್ಲದೇ ಇದ್ದರು. 15ನೇ ಶತಮಾನದ ಅಂತ್ಯ ಭಾಗದಲ್ಲಿ ಮತ್ತೆ ಪಾರ್ಸಿಗಳು
ಅಲ್ಲಿಗೆ ಹೋಗಲಾರಂಭಿಸಿದರು ಎನ್ನುತ್ತೆ ದಾಖಲೆ. ಪಾಶ್ಚಾತ್ಯ ದೇಶಗಳಿಗೆ ಸಂಪರ್ಕಿಸುವ ಸಿಲ್ಕ್ ರೂಟ್ ಭಾಗವಾಗಿದ್ದ ಈ ಪ್ರದೇಶಕ್ಕೆ ಹಿಂದೂ ಮತ್ತು ಸಿಖ್ ವ್ಯಾಪಾರಕ್ಕಾಗಿ ಬರಲಾರಂಭಿಸಿದ ಬಗ್ಗೆ ದಾಖಲೆ ಇದೆ. 1925ರಲ್ಲಿ ಡಾಕ್ಟರ್ ಸರ್ ಜೀವನ್ಜಿ ಜಮ್ಶೆಡ್ ಮೋದಿ ಎಂಬ ಪಾರ್ಸಿ ಪಾದ್ರಿ ಅತೇಶ್ಗ ಭೇಟಿ ನೀಡಿ ದೇವಾಲಯ ಹಿಂದೂ ಧಾರ್ಮಿಕ ಲಕ್ಷಣ ಹೊಂದಿದೆ ಎಂದು ಹೇಳಿದರು. ರಷ್ಯಾ ಒಕ್ಕೂಟ ನೈಸರ್ಗಿಕ ಅನಿಲ ಸ್ಥಾವರ ಸ್ಥಾಪಿಸಿ ದಶಕಗಳ ಕಾಲ ಸತತ ಅನಿಲ ಹೀರಿ ತೆಗೆದುಕೊಂಡ್ರಿ. 1969ರವರೆಗೆ ನೈಸರ್ಗಿಕವಾಗಿ ಉರಿಯುತ್ತಿದ್ದ ಜ್ವಾಲೆ ಸೋವಿಯತ್ ರಷ್ಯಾದ ಅತಿರೇಕದಿಂದ ಬರಿದಾಗಿ ಹೋಯಿತು ರೀ. ಈಗ ಬಾಕು ನಗರದಿಂದ ಗ್ಯಾಸ್ ಪೈಪ್ಲೈನ್ ಮುಖಾಂತರ ಉರಿಯುತ್ತಿರುವ ಬೆಂಕಿಗೆ ಇಂಧನ ಪೂರೈಕೆ ಮಾಡಲಾಗುತ್ತೆ. ಸೋವಿಯತ್ ರಷ್ಯಾ ಭಾಗವಾಗಿದ್ದ ಈ ರಾಷ್ಟ್ರ 1991ರಲ್ಲಿ ಸ್ವತಂತ್ರಗೊಂಡಿತು. ದೇಶದ ವಿಸ್ತೀರ್ಣ ಉತ್ತರ ದಕ್ಷಿಣ 385 ಕಿಲೋಮೀಟರ್, ಪೂರ್ವ ಪಶ್ಚಿಮ 475 ಕಿಲೋಮೀಟರ್, ಒಟ್ಟು ವಿಸ್ತೀರ್ಣ 86.600 ಚದರ ಕಿಲೋಮೀಟರ್. ರಷ್ಯಾ, ಟರ್ಕಿ ಮತ್ತು ಇರಾನ್ ಗಡಿ ಹೊಂದಿದೆ. 1 ಕೋಟಿ ಜನಸಂಖ್ಯೆ ಇದ್ದು ಇಸ್ಲಾಂ ಧರ್ಮ ಪಾಲಿಸುವವರೇ ಹೆಚ್ಚು. ಭಾಳಷ್ಟು ಜನ ಟರ್ಕಿ ಮೂಲದವರಾದರೆ 8% ರಷ್ಯಾ ಮತ್ತು ಆರ್ಮೇನಿಯಾ ಮೂಲದವರು. 50% ಜನಸಂಖ್ಯೆ ಗ್ರಾಮೀಣ ಭಾಗದಲ್ಲಿದೆ. ಅರೆ ಮರುಭೂಮಿ ಹೊಂದಿದ ದೇಶ. ಹುರಾ ಮತ್ತು ಅರಾಸ್ ಪ್ರಮುಖ ನದಿ. ಭಾಷೆ ಅಜರ್ಬೈಜಾನ್ ತುರ್ಕಿಶ್. ಗೆಳೆಯರೇ, ಇದು ನಿಜಕ್ಕೂ ಒಂದು ವಿಚಿತ್ರ ಮತ್ತು ಪವಿತ್ರ ಸ್ಥಳ. ನೀವು ಅಜರ್ಬೈಜಾನ್ಗೆ ಹೋದರೆ ತಪ್ಪದೇ ದೇವಸ್ಥಾನ ಭೇಟಿ ಮಾಡಿ ಬನ್ನಿ. ಈ ರೀತಿಯ ಐತಿಹಾಸಿಕ ಸ್ಥಳ ಭಾರತೀಯ ಪರಂಪರೆ, ವೈಶಿಷ್ಟ್ಯತೆ ಮತ್ತು ಪೌರಾಣಿಕ ಆಸ್ತಿ ತೋರಿಸುತ್ತೆ. ನಿಮಗೆ ಈ ಮಾಹಿತಿ ಇಷ್ಟ ಆಯಿತಾ? ಇಂತಹ ಅದ್ಭುತ ವಿಚಾರಗಳಿಗಾಗಿ ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ, ಅಭಿಪ್ರಾಯ ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಭೇಟಿ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.